ಫೋನ್ ರಿಂಗ್ ಆಗ್ತಿದೆ. ಓ, ರಿಷಿ ಕಾಲ್ ಮಾಡ್ತಿದ್ದಾನೆ. ಏನ್ರಿ ಕಮಲಿ ಅವರೇ, ಬೆಳಿಗ್ಗೆಯಿಂದ ನಿಮ್ಮ ಜೊತೆ ಮಾತಾಡದೆ ಹುಚ್ಚಿಡ್ದಂಗ. ಯಾರು ಮಾತಾಡ್ತಾ ಇರೋದು? ಇದು ಕಮಲಿ ಅವ್ರ ಫೋನ್ ಅಲ್ವಾ? ಹಲೋ, ಫೋನ್ ಯಾರ್ದಾದ್ರೂ ಆಗಿರ್ಲಿ, ನೀವ್ಯಾರು ಅಂತ ಹೇಳಿ. ರಿಷಿ ಫೋನ್ ನಿಮ್ಗೆ ಹೇಗೆ ಸಿಕ್ತು? ಅನಿಕಾ, ಯಾರು? ಯಾರೋ ರಿಷಿ ಫೋನಿಂದ ಕಾಲ್ ಮಾಡಿದ್ದಾರೆ. ಹಲೋ. ಏನ್ರಿ ಕಮಲಿ ಅವರೇ, ನಿಮಗೆ ಫೋನ್ ಅಷ್ಟೊಂದು ಭಾರನಾ? ಹಾಂ, ಫೋನ್ನ ಹತ್ರ ಇಟ್ಕೋಬೇಕಲ್ವಾ ಕಮಲಿ ಅವರೇ? ಹತ್ರ ಇಟ್ಕತಿನ ಬಿಸಾಕ್ತಿನ? ಮೊದಲು ನೀವ್ಯಾರಂತ ಹೇಳಿ. ನೀವು ಹೀಗೆ ಫೋನ್ನ ಎಲ್ಲೆಲ್ಲೋ ಇಟ್ಟು ಹೋದ್ರೆ ಯಾರ್ಯಾರು ರಿಸೀವ್ ಮಾಡ್ತಾರೆ, ಆಮೇಲೆ ಆಗಬಾರ್ದೆಲ್ಲ ಆಗತ್ತೆ. ನೀವ್ ಯಾರಂತ ಹೇಳಿ ಸರ್. ಸರ್ ಫೋನು ನಿಮ್ ತವ ಹೆಂಗ್ ಬಂತು? ರೀ ಕಮಲಿ ಅವರೇ, ಏನ್ರಿ ಇದು ಇನ್ನು ಸಾರ್ ಸಾರ್ ಅನ್ಕೊಂಡು? ಪ್ರೀತಿಯಿಂದ ರೀ, ಯಜಮಾನ್ರೆ, ಮುದ್ದು, ಈ ರೀತಿ ಎಲ್ಲ ಯಾವಾಗ ಕರೆಯೋದು ನೀವು? ಪ್ರಪಂಚ ನೋಡಿ ಫಾಸ್ಟಾಗಿ ಓಡ್ತಾ ಇದೆ, ನೀವೇನ್ರಿ ರೀ? ಲೈ, ಯಾವನ್ಲ ನೀನು? ರಿಜಿಸ್ಟರ್ ಎಲ್ಲಿ? ಅವ್ರ ಫೋನ್ನ ನೀನ್ ಯಾಕೆ ಮಾಡಿಕೊಂಡಿದ್ಯಾ? ಕಮಲಿ ಅವರೇ, ರಿಲ್ಯಾಕ್ಸ್. ನಾನು ನಿಮ್ಮ ರಿಷಿ ಸಾರ್ ಅವರ ಫ್ರೆಂಡು ಶಶಾಂಕ್ ಅಂತ. ಏನು, ನಿಮ್ಮ ಹೆಸರು ಶಶಾಂಕ? ಇಲ್ಲಿ ಏನೋ ನಡೀತಿದೆ. ಯಾವನೋ ಫೋನ್ ಮಾಡಿ ಮಾತಾಡ್ತಿದ್ದಾನಲ್ಲ. ನೀವ್ಯಾಕೆ ರಿಷಿ ಸರ್ ಫೋನಿಂದ ಫೋನ್ ಮಾಡ್ತಿದ್ದೀರಾ? ಕಮಲಿ ಅವರೇ, ನಿಮ್ಮ ರಿಷಿ ಸರ್ ಮತ್ತು ನಾನು ಭಾಳ ಕ್ಲೋಸ್ ಫ್ರೆಂಡ್ಸ್. ಆ್ಯಕ್ಚುಲಿ ನಿಮ್ಮ ರಿಷಿ ಸರ್ ಹೇಳಿದ್ದು ನಿಮಗೆ ಫೋನ್ ಮಾಡೋದಕ್ಕೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ನೆಮ್ಮದಿಯಾಗಿರಿ. ನಿಮ್ಮ ರಿಷಿ ಸಾರು ವಾಪಸ್ ಬರ್ತಾರೆ. ಪೀತ ಬಿಡಬೇಕು. ಅಮ್ಮ, ಅಯ್ಯೋ ಅಕ್ಕ, ಅಮ್ಮ, 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 ಅಯ್ಯೋ ಅಯ್ಯೋ, ಅಮ್ಮ, ಅಕ್ಕ, ಅಪ್ಪ, ಅಕ್ಕ ಬಿಡಕ, ಅಯ್ಯೋ ಅಕ್ಕ, ಅಯ್ಯೋ ಹೊಡಿಬೇಡ. ಮದುವೆ ಮನೆಯಾಗೆ ಮೊದಲನೇ ಶುಭ ಕಾರ್ಯ, ಲಗ್ನ ಪತ್ರಿಕೆ ಪೂಜೆನೂ ಆಯಿತು. ಈ ಲಗ್ನ ಪತ್ರಿಕೆ ಅನ್ನೋದು ಎಲ್ಲ ಸಂಬಂಧಿಕರನ್ನೂ ಒಟ್ಟಾಗಿ ಕೂಡ್ಸೋ ಸೇತುವೆ ಇದ್ದಂಗೆ. ಶತ್ರುರಾಗಲಿ ಮಿತ್ರರಾಗಲಿ ಎಲ್ರಿಗೂ ಪತ್ರಿಕೆ ಕೊಟ್ಟು ಕರೀತಾರೆ. ಅಂಬಿ ನನಗೆ ಏಟೆಲ್ಲ ತೊಂದರೆ ಕೊಟ್ಟವಳೆ. ನಾನು ರಿಷಿ ಸರ್ನೇ ಬೇಕು ಅಂದವಳೆ. ಆದ್ರೂ ಈ ಲಗ್ನ ಪತ್ರಿಕೆನ ಅವಳು ಕೊಡಬೇಕು ಅನ್ನಿಸ್ತೈತೆ. ಏಟೇ ಆಗಲಿ ಅವಳು ಒಡಬಿಡ್ತಾವಳು. ಅವಳನ್ನ ಕರಿತ ನನ್ನ ಮದುವೆ ಆದ್ರೆ ಮೋಸ ಮಾಡ್ದಂಗೆ ಆಯ್ತೈತೆ. ದೇವ್ರೆ,
ಮದ್ವೆ ಆಗೆ ಯಾವುದೇ ವಿಘ್ನಗಳು ಬರ್ದಿರಂಗ್ ನೋಡ್ಕೊಳಪ್ಪ. ಹಲೋ ಚಿನ್ನ, ನಾನು ಫೋನ್ ಮಾಡೋ ಎಷ್ಟೊತ್ತಾಯ್ತು? ಇಷ್ಟು ಲೇಟಾಗ ಕಾಲ್ ಮಾಡೋದು? ಏಯ್, ಯಾಕೋ ಫೋನ್ ಮಾಡಿದ್ದು? ನಿಂಗೆ ಟೈಮ್ ಸೆನ್ಸ್ ಇಲ್ವಾ? ಚಿನ್ನ, ಯಾಕೆ ಹಿಂಗೆ ಮಾತಾಡ್ತಾ ಇದೀಯ ನೀನು? ಏಯ್, ಚಿನ್ನ ಅನ್ನೋದನ್ನ ಮೊದಲು ನಿಲ್ಸು ನೀನು. ಯಾಕೆ ಚಿನ್ನ? ನಾನು ನಿನ್ನನ್ನು ಲವ್ ಮಾಡ್ತಾರ ಹುಡುಗ ಚಿನ್ನ. ನಾನೇ ಚಿನ್ನ. ಆಹಾ, ಫೋನಲ್ಲೇ ಮದುವೆ ಆಗೋ ಮಹಾಶೂರನ ನೀನು? ಹಾಗೇನಾದ್ರೂ ಆಸೆ ಇದ್ರೆ ಮೊದಲು ಬಿಟ್ಬಿಡು. ಯಾಕಂದ್ರೆ ನಮ್ಮ ಮನೇಲಿ ನಂಗೆ ಆಲ್ರೆಡಿ ಗಂಡು ನೋಡ್ತಾ ಇದ್ದಾರೆ. ನಮ್ಮ ಅಣ್ಣನ ಮದ್ವೆ ಆದ್ಮೇಲೆ ನಮ್ಮ ಅಪ್ಪ ಅಮ್ಮಂದು ಅದೇ ಕೆಲಸ. ಚಿನ್ನ, ನೋಡ, ನಿಮ್ಮ ಅಪ್ಪ ಅಮ್ಮ ಅವ್ರ ಪಾಡ್ಗೋರು ಹುಡುಕ್ತಾ ಇರ್ಲಿ, ನಮ್ಮ ಪಾಡಿಗೆ ನಾವು ಲವ್ ಮಾಡೋಣ. ಬರೀ ಫೋನಲ್ಲಿ ಮಾತಾಡ್ಕೊಂಡಿದ್ರೆ ಮದ್ವೆ ಆಗಲ್ಲ. ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತುಕತೆ ಆಡಿದ್ರೆ ಮಾತ್ರ ಮದ್ವೆ ಆಗುತ್ತೆ. ಹೌದು, ನಾನು ಯಾಕೆ ನಿನ್ ಜೊತೆ ಇದನ್ನೆಲ್ಲ ಮಾತಾಡ್ತಾ ಇದ್ದೀನಿ? ಅದು ಅಲ್ಲದೆ ನೀನು ನಾನು ಪ್ಲಂಬರು, ಕಾರ್ಪೆಂಟ್ರು ಅಂತ ಅನ್ಕೊಂಡು ನಮ್ಮನೆ ಹಿಂದಿನ ಬಾಗ್ಲಿಂದ ಬರ್ತೀಯ. ನಮ್ಮ ಅಮ್ಮ ಏನಾದ್ರೂ ಬಂದ್ರೆ ಬಚ್ಚಿಡ್ಕೋತೀಯ. ನೀನ್ ಬಂದು ಮಾತುಕತೆ ಎಲ್ಲ ಆಡಕ್ಕೆ ಎಲ್ಲಾಗತ್ತೆ ಬಿಡು. ನೋ ಚಾನ್ಸ್. ಚಿನ್ನ, ಬರ್ಲ ಹೇಳು ಈಗಲೇ ನಿಮ್ಮ ಮನೆಗೆ. ಓಹೋ, ಭ್ರಮೆ. ಬೇಡ ನೋಡು ಚಿನ್ನ, ತಲ್ ಕೇಟ್ರೆ ಮನೆಗೆ ಬಂದು ಹೆಣ್ಣು ಕೇಳೇ ಬಿಡ್ತೀನಿ. ನೋಡು ನೋಡು ಚಿನ್ನ, ನೋಡು, ನನ್ನ ಇಷ್ಟು ಲೈಟ್ ಆಗಿ ತಗೋಬೇಡ. ತಲ್ ಕೇಟ್ರೆ ಬಂದು ಹೆಣ್ಣು ಕೇಳೇ ಬಿಡ್ತೀನಿ ನಿಮ್ಮ ಮನೇಲಿ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ನಾನು. ಹೌದಾ? ನೀನ್ ನನ್ಗೋಸ್ಕರ ಏನ್ ಮಾಡಕ್ಕೂ ರೆಡಿನಾ? ಹೌದಾ? ನೀನ್ ನನ್ನ ನಿಜವಾಗ್ಲೂ ಪ್ರೀತಿ ಮಾಡಿರೋದೇ ಆಗಿದ್ರೆ, ನಿನ್ನ ಪ್ರೀತಿ ನಿಜ ಆಗಿದ್ರೆ ಬಾ ನಮ್ಮನೆಗೆ ನೋಡೋಣ. ಸವಾಲ್ ಈ ಅಮ್ಮರ್ಗೆ ಸವಾಲ್, ಅದ್ರಲ್ಲೂ ಅಮ್ಮರ್ ಪ್ರೀತಿಗೆ ಸವಾಲಾ? ಏ, ಸುಮ್ನೆ ಮಾತಾಡೋದಷ್ಟೇ ನಿನ್ ಕೈಲಾಗೋದು. ಇಡೋ ಫೋನು. ನಾನು ಏನಕ್ಕ ಮಾಡಬಾರ್ದು ಮಾಡಿದೆ? ನಾಯಿಗೆ ಹೊಡೆದಾಗ ಹೊಡಿತಾ ಇದ್ಯಾ? ಏಕಶ್ಚಿತ್ ಇದನ್ನ ಅರ್ಧಾಕ್ದೆ. ಇವಾಗ ಏನಪ್ಪ ಅಂಟಿಸ್ಬೇಕು ತಾನೆ? ಬಿಡು. ಏಯ್, ಇದ್ರ ಬೆಲೆ ನಿಂಗೆ ಗೊತ್ತೇನಾ? ಏನು? ಯಾವುದೋ ಇನ್ವಿಟೇಷನ್ ಅರ್ಧಾಕಿದ್ದೀನಿ ಅಷ್ಟೇ ತಾನೆ? ನೀನು ಮೊದಲಿದ್ದಂಗಿಲ್ಲ. ಇತ್ತೀಚೆಗೆ ಸುಮ್ಮನೆ ಕೋಪ ಮಾಡ್ಕೊತೀಯ. ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ, ಕೋಪ ಮಾಡ್ಕೊಂಡು ಹುಚ್ಚನಾಗಿ ಹೊಡೆದಂಗೆ ಹೊಡಿತೀಯ. ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂತೀಯ? ಕೊಡು, ಅಂಟಿಸ್ಕೊಡ್ತೀನಿ. ಅಮ್ಮ, ಮುಟ್ಟಿದ್ರೆ ಕೈ ಕತ್ತರಿಸ್ಬಿಡ್ತೀನಿ. ನನ್ ಕಣ್ ಮುಂದೆ ಇರ್ಬೇಡ, ಹೋಗಿಲ್ಲಿಂದ. ಅಯ್ಯ, ಏನೋ ನಿಂದು? ಯಾಕೆ ಗೋಳಿಕೋತಾ ಇದೆಯಾ ಅವಳನ್ನ? ನಿನ್ ತಂಗಿನ ನಾನು ಗೋಳಿಕೊಳ್ಳೋದ? ಅಪ್ಪ, ನಿನ್ ತಂಗಿನೇ ಊರ್ದು ಮುಗ್ತಾ ಇರೋದನ್ನ. ನಾನು ಹೇಳಿಲ್ವಾನೆ ನಿಂಗೆ ಅವಾಗಲೇ? ಅವಳು ಇವಾಗ ಕೇಳಕ್ ಬೇಡ, ಸಂಜೆ ಮಾತಾಡ್ಸಿದ್ರೆ ಆಯ್ತು ಅಂತ. ಬೇಕಿತ್ತ ನಿಂಗಿದು? ಕೇಳಿಲ್ವೇ ನಾನು? ನನಗೆ ಸ್ವಲ್ಪ ಕೆಲಸ ಐತೆ, ನಾನು ಈಚೆ ಹೋಗಿ ಬರ್ತೀನಿ. ಅವಳಿಗೆ ಸಮಾಧಾನ ಮಾಡು. ಅಯ್ಯಯ್ಯಪ್ಪ, ಇಲ್ಲೇ ಇದ್ರೆ ನಿನ್ ತಂಗಿ ನಾನು ಮರ್ಡರ್ ಮಾಡ್ಬಿಡ್ತಾಳೆ. ತಗೊಳಪ್ಪ ತಾಯಿ ನಾಸ್ತಿ, ನಡೆಯೋಣ, ನಾನು ಬರ್ತೀನಿ. ಬರೀ ಫೋನಲ್ಲಿ ಮಾತಾಡ್ಕೊಂಡಿದ್ರೆ ಮದ್ವೆ ಆಗಲ್ಲ. ಮನೆಗ್ ಬಂದು ನಮ್ಮ ಅಪ್ಪ ಅಮ್ಮನ ಜೊತೆ ಮಾತುಕತೆ ಆಡಿದ್ರೆ ಮಾತ್ರ ಮದ್ವೆ ಆಗುತ್ತೆ. ನೀನ್ ಬಂದು ಮಾತುಕತೆ ಎಲ್ಲ ಆಡಕ್ಕೆ ಎಲ್ಲಾಗತ್ತೆ ಬಿಡು. ನೋ ಚಾನ್ಸ್.
ಏನಣ್ಣ ಅಪ್ಸೆಟ್ ಆಗಿದ್ಯಾ? ಅವಮಾನ HMT, ಅವಮಾನ. ಆ ಮಹಾಸಭೆಯಲ್ಲಿ ದುರ್ಯೋಧನಂಗೆ ಅವಮಾನ ಆದಂಗೆ ಇವತ್ತು ಈ ಅಂಬಿ ಬಾಸರಲ್ಲಿ ನನಗಾಗಿದೆ. ಓ ನಮ್ಮ ಮುಂದೆ ಒಂದು ಸವಾಲಿದೆ, ಹಾಂ, ಎದುರಿಸ್ಬೇಕು ಬಾ. ಎಲ್ಲಿಗೆ ಸಹೋದರ? ಹೇಳ್ತೀನಿ ಬಾಪ. ನಡಿಯಪ್ಪ, ಅದೇನು ಗ್ರಾಚಾರಕ್ಕಾದಾಯ್ತು ಹೋಗಿ. ಲಗ್ನ ಪತ್ರಿಕೆ ಹರಿದೋಗೋದು ಅಪ್ಶಕ್ನ ಅಂದ್ರೆ ನಂಗೆ ಮೇಷ್ಟು ಸಿಗಲ್ವಾ? ಲೇ ದಡ್ಡಿ, ಲಗ್ನ ಪತ್ರಿಕೆ ಹರಿದಿರೋದು ನಂದಲ್ಲ, ಕಮ್ಲಿ ಮತ್ತೆ ಮೇಷ್ಟುದು. ಅಂದ್ರೆ ಅಪ್ಶಕ್ನ ಏನಿದ್ರು ಕಮ್ಲಿಗೆ. ನನಗ್ ಮೇಷ್ಟು ಸಿಗೋದು ಪಕ್ಕ. ಇದನ್ನ ಯಾರ ಕೈಯಿಂದನೂ ತಡಿಯಕ್ಕಾಗಲ್ಲ. ನಿಕ್ಕ ಒಬ್ಳು ನನ್ನ ದಾರಿಗೆ ಅಡ್ಡ ಇದ್ದಾಳೆ. ಅವಳಿಗೊಂದು ಗತಿ ಕಾಣಿಸಿದ್ರೆ ನನ್ನ ರೋಡ್ ಕ್ಲಿಯರ್ ಆಗುತ್ತೆ. ಅನಿಕಾ, ಏನೇ ಏಯ್, ಏನೇ ಮಾಡ್ತಿದ್ದೆ? ಏನಾದರೂ ಮಾಡ್ತೀನಿ, ಅದೆಲ್ಲ ಬೇಡ, ಹೇಳು. ಈಗಿಂದೀಗ್ಲೇ ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಆಗ್ಬೇಕು. ಏನದು? ನನಗೆ ಒಂದು ಇನ್ವಿಟೇಷನ್ನ ಪ್ರಿಂಟ್ ಮಾಡ್ಕೊಡ್ಬೇಕು. ಇಲ್ಲಿ ತಲೆ ಹೋಗೋ ಕೆಲಸ ಆಗಿದೆ. ಟೆನ್ಷನಲ್ಲಿ ನಾನು ಸಾಯ್ತಿದ್ರೆ ಇವಳಿಗೆ ಇನ್ವಿಟೇಷನ್ ಪ್ರಿಂಟ್ ಮಾಡ್ಬೇಕಂತೆ. ಟೆನ್ಷನ್ನ? ಏನದು? ಋಷಿ ಕಾಣಿಸ್ತಿಲ್ಲ. ಕಾಣಿಸ್ದೇ ಇರೋದಿರ್ಲಿ, ಅವನ್ ಫೋನು ಕಾರ್ ಕೀಸ್ ಎಲ್ಲ ಯಾರಿಗೋ ಕೊಟ್ಟು ಎಲ್ಲೋ ಇದ್ದಾನೆ. ಇಲ್ಲಿ ಬಂದಿರೋನ್ನ ನೋಡಿದ್ರೆ ತುಂಬಾ ದಿಮಾಕಲ್ಲಿ ಮಾತಾಡ್ತಾ ಇದ್ದಾನೆ. ಲೇ, ಯಾರೇ ಅವನು? ಎಲ್ಲಿದ್ದಾನೆ? ಮೊದಲು ಅವ್ನು ಯಾರು ಅಂತ ತೋರ್ಸು. ಅವ್ನಿಗೆ 2 ಒದ್ದು ಬಾಯ್ ಬಿಡಿಸ್ತೀನಿ. ಹಲೋ ಹಲೋ, ಕಾಮ್ ಡೌನ್. ನೀನ್ ಏನು ಕೂಗಾಡ್ತಿದ್ಯಾ? ಋಷಿ ಏನು ನಿನ್ ಗಂಡನಾ? ಗಂಡ ಆಗವನು. ಹಲೋ, ಏನೇ ಪ್ಲಾನ್ ಮಾಡ್ತಿದ್ಯಾ? ನೀನ್ ಕೊಟ್ಟಿರೋ ಮಾತು ನೆನ್ಪಿದೆ ತಾನೆ? ಸೆಂಟ್ರಲ್ ಏನಾದ್ರು ಕಡ್ಡಿ ಅಲ್ಲಾಡ್ಸ್ದೋ ಸರಿ ಇರಲ್ಲ. ಅಂಬಿ, ನನ್ನ ನಂಬು. ನಾನು ಹೇಳಿದ್ನಲ್ಲ, ಕಮಲಿಗೆ ಋಷಿ ಸಿಗ್ಬಾರ್ದು ಅನ್ನೋದೇ ನನ್ನ ಗುರಿ. ನಿನ್ನೆಲ್ಲ ನಂಬೋಕ್ಕಾಗಲ್ಲ. ನೋಡು, ಕಮ್ಲಿನ ಮೊದ್ಲು ಆ ಮನೆಯಿಂದ ಒದ್ದೋಡ್ಸು. ನಾನು ಆ ಮನೇಲಿದ್ದು ಮೊದ್ಲಿನ ತರ ಕಂಟ್ರೋಲಿಗೆ ತಗೋತೀನಿ. ನೋ, ಹಂಗೆಲ್ಲ ಆಗಲ್ಲ ಅಂಬಿ. ಯಾಕಾಗಲ್ಲ? ಲುಕ್, ಈಗಿರೋ ಪರಿಸ್ಥಿತಿಯಲ್ಲಿ ಹಂಗೆಲ್ಲ ಆಗಲ್ಲ. ನೀನ್ ಯಾಕೋ ಡಬಲ್ ಗೇಮ್ ಮಾಡ್ತಿರೋ ತರ ಕಾಣಿಸ್ತಿದೆ. ನಿಜ ಹೇಳು, ನಿಜವಾಗ್ಲೂ ಮೇಷ್ಟ್ರಿಲ್ವಾ? ಗಾಡ್, ನಿಜವಾಗ್ಲೂ ಋಷಿ ಕಾಣಿಸ್ತಿಲ್ಲ. ಅಂಬಿ, ನನ್ನ ನಂಬು. ಮತ್ತ್ಯಾಕೆ ನನ್ನ ಬರ್ಬೇಡ ಅಂತಿದ್ಯಾ? ನೋಡು ಅಂಬಿ, ನೀನ್ ಹೀಗೆ ಹಠ ಮಾಡ್ತಿದ್ರೆ ನಿನ್ ವಿಷಯನ ನಾನು ಋಷಿ ಮತ್ತೆ ಕಮಲಿಗೆ ಹೇಳ್ಬಿಡ್ತೀನಿ. ನಾನ್ ಹೇಳೋವರೆಗೂ ನೀನ್ ಸುಮ್ಮನಿದ್ರೆ ಸರಿ. ಸರಿ, ನಾನು ನಿನ್ನ ನಂಬ್ತೀನಿ. ಆದ್ರೆ ಒಂದ್ ತಿಳ್ಕೊ, ಮೇಷ್ಟ್ರು ನನಗೆ ಬೇಕೇ ಬೇಕು. ಅವ್ರಿಲ್ಲ ಅಂದ್ರೆ ನಾನು ಬದುಕಲ್ಲ.
ಈ ಅಂಬಿನ ನಂಬಿದ್ರೆ ಚೊಂಬೆ ಗತಿ. ಅವ್ಳು ಏನಾದರೂ ಒಂದು ಎಡೊಟ್ಟು ಮಾಡೇ ಮಾಡ್ತಾಳೆ ಅನಿಸ್ತಿದೆ. ಆವಾಗ ರಿಷಿ ನನ್ನಿಂದ ಮಿಸ್ ಆಗೋದು ಗ್ಯಾರಂಟಿ. ನಾನೇ ಏನಾದರೂ ಮಾಡಬೇಕು. ಯಾವುದಪ್ಪ ಅನ್ನೋನ್ ನಂಬರು? ಹಲೋ, ಶಶಾಂಕ್? ಋಷಿ ಫೋನಿಗೆ ಫೋನ್ ಮಾಡಿ ಶಶಾಂಕ್ ಅಂತ ಇಷ್ಟಕ್ಕೆ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಅಂದರೆ ಕಮಲಿ ಮನೆಯಿಂದ ಇರಬೇಕು. ಅನಿಕಾ? ಎಸ್, ನಾನೇ. ಅದು ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಿತ್ತು. ನೀವೇನು ಮಾತಾಡಬೇಕು ನನ್ನ ಹತ್ರ? ತುಂಬ ಮುಖ್ಯವಾದ ವಿಷಯ. ಯಾ, ಟೆಲ್ ಮಿ. ಫೋನಲ್ಲಿ ಹೇಳೋಕ್ಕಾಗಲ್ಲ, ಮೀಟ್ ಮಾಡಬೇಕು. ಓ ಮೈ ಗಾಡ್, ನೀವು ನನ್ನ ಮೀಟ್ ಮಾಡಬೇಕಾ? ಅನಿಕಾ, ಐ ಆಮ್ ಸಾರಿ, ಐ ಆಮ್ ಎಂಗೇಜ್ಡ್. ವಾಟ್? ಹಾಂ, ಸರಿ ಬಿಟ್ಟಾಕಿ. ಏನು ವಿಚಾರ ಹೇಳಿ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಋಷಿ ಮತ್ತು ಕಮಲಿಗೆ ಸಂಬಂಧಪಟ್ಟಿತ್ತು. ಏನಾದರೂ ಡಬಲ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾಳ? ಪ್ಲೀಸ್ ಶಶಾಂಕ್, ಇಲ್ಲ ಅಂತ ಹೇಳಬೇಡಿ. ತುಂಬ ಮುಖ್ಯವಾದ ವಿಷಯ. ಅದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡಿ. ನಾನು ಕಮಲಿ ಜೊತೆ ಮಾತಾಡಬೇಕು ಅಂದರೆ ಇವಳು ನನ್ನ ಜೊತೆ ಮಾತಾಡಬೇಕು ಅಂತಿದ್ದಾಳೆ. ನೋಡೋಣ ಏನಾಗುತ್ತೆ ಅಂತ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾರಾದ್ರೂ ನೋಡಿದ್ರೆ? ಯಾರು ನೋಡಿದ್ರು ಪರವಾಗಿಲ್ಲ ಅಂತಾನೆಯ ಬಂದೆ. ಆದ್ರೆ ಅಂಬಿ, ನೀ ಇನ್ನ ಬದಲಾಗಿಲ್ವಲ್ಲ. ಫೋನಲ್ಲಿ ಯಾರ ತವ ಮಾತಾಡ್ತಿದ್ದೆ? ಅದೆಲ್ಲ ಇರ್ಲಿ, ನೀನ್ ಯಾಕೆ ಇಲ್ಲಿಗೆ ಬಂದೆ ಹೇಳು. ಮೊದಲು ನೀನ್ ಯಾರ ತವ ಮಾತಾಡ್ತಿದ್ದೆ ಹೇಳು. ನಾನು ಯಾರ ಜೊತೆನಾದ್ರೂ ಮಾತಾಡ್ತೀನಿ, ಅದೆಲ್ಲ ನಿನಗ್ ಬೇಡ. ಅಂಬಿ, ಏನ್ ಹೇಳು. ಲುಕ್ ಅಂಬಿ, ಇನ್ನು ಕಾಲ ಮಿಂಚಿಲ್ಲ. ಈಗಲಾದ್ರೂ ಮನ್ಸನ್ನ ಬದಲಾಯಿಸು. ನಿನ್ ವಿಷಯ ಏನಾದ್ರೂ ಋಷಿಗೆ ಗೊತ್ತಾದ್ರೆ ನಿನ್ ಕತೆ ಏನಾಗತ್ತೆ ಗೊತ್ತಾ? ಲೇ, ಹೇಳ್ಕೋ ಹೋಗೆ. ಅದೇನಾದ್ರೂ ಆಗ್ಲಿ, ನಾನ್ ಇಷ್ಟಪಟ್ಟಿದ್ದನ್ನ ಸಿಗೋ ತನಕ ಬಿಡೋದಿಲ್ಲ. ಇವಳು ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾಳೆ ಅಂದ್ರೆ